ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಸುಮಿತ್ರಾ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ನನ್ನ ಮಗಳಿಗೆ ಕೆಟ್ಟದ್ದು ಮಾಡೋಕ್ಕೆ ಬಂದಿದ್ದಾಳೆ, ಅಂಥವಳನ್ನ ನಾನು ದೂರ ಇಟ್ಟಿದ್ದೀನಿ, ಅದು ನಾನು ಮಾಡ್ತಿರೋ ತಪ್ಪ ಅಂತ ಕಿರ್ಚಾಡ್ತಾ ಇರಬೇಕಾದ್ರೆ, ಯಾಕೆ ಸುಮಿತ್ರಾ ಈ ರೀತಿ ಮಾತಾಡ್ತಿದೀಯಾ? ಶಾರದನ ಏನಾದರೂ ಹೊಸ್ದಾಗಿ ನೋಡಿದೀಯಾ? ಅವಳು ಮೊದಲಿಂದನೂ ಸಹ ಇದೇ ರೀತಿ ಅಲ್ವಾ ಇರೋದು, ಯಾಕೆ ಹಿಂಗೆ ತಪ್ಪಾಗಿ ತಿಳ್ಕೊಂಡಿದ್ಯಾ ಅಂತ ದಶರಥ ಹೇಳ್ತಾ ಇರ್ತಾನೆ. ಹಾಗೆ ಅಲ್ಲ ಸುಮಿತ್ರಾ, ಜ್ಯೋತಿಕನ ಮಾತು ಕೇಳ್ಕೊಂಡು ಶಾರದನ ಈ ಮನೆ ಕೆಲಸದೊಳಗಿರಲಿ ಅಂತ ಹೇಳ್ದಲ್ಲ, ನಿನ್ನ ಮನಸ್ಸಾಕ್ಷಿನಿ ಒಪ್ಪುತ್ತಾ? ಯಾವತ್ತಾದರೂ ನೀನು ಅವಳನ್ನ ಮನೆ ಕೆಲಸದ ರೀತಿ ನೋಡಿದೀಯಾ? ನಿನ್ನ ಮನಸ್ಸು ಬಿಟ್ಕೊಂಡು ಹೇಳು ಅಂತ ಹೇಳ್ಬೇಕಾದ್ರೆ ಸುಮಿತ್ರಾ ಏನು ಮಾತಾಡದೆ ಸೈಲೆಂಟ್ ಆಗಿ ನಿಂತ್ಕೊಬಿಡ್ತಾಳೆ. ಹಾಗೆ ಅವಳು ಕೂಡ ನಿನ್ನ ಯಜಮಾನಿ ಥರ ಯಾವತ್ತೂ ನೋಡಿಲ್ಲ, ನೀನು ಸಹ ಅವಳನ್ನ ಮಗಳನ್ನ ಥರ ನೋಡ್ಕೊಂಡಿದ್ದೀಯಾ, ಬಾಯಿ ತುಂಬ ಅಮ್ಮ ಅಮ್ಮ ಅಂತ ಕರಿತಾಳೆ, ಅಂದಮೇಲೆ ನೀನು ಅವಳಿಗೆ ಅಮ್ಮ ತಾನೇ ಅಂತ ಅಂದಾಗ ಇವಳು ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ದಾರಿಲಿ ಬೀದಿಲೆಲ್ಲ ಹೋಗೋರೆಲ್ಲ ಅಮ್ಮ ಅಮ್ಮ ಅಂತ ಕರೀತಾರೆ, ಎಲ್ಲರಿಗೂ ನಾನು ಅಮ್ಮ ಆಗೋಕ್ಕಾಗಲ್ಲ ಕಣ್ರಿ ಅಂತ ಬೈತಾ ಇದ್ರೆ ಶಾರದಾ ಅದನ್ನೆಲ್ಲ ಕೇಳ್ಕೊಂಡು ಸಿಕ್ಕಾಬಟ್ಟೆ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಸುಮಿತ್ರಾ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ಏನಾಗಿದ್ರೆ ನಿಮಗೆ? ನನಗಂತೂ ಒಂದು ಗೊತ್ತಾಗ್ತಿಲ್ಲ, ನಿಮಗೂ ಏನೋ ಮೋಡಿ ಮಾಡಿದಾಳೆ ಆ ಶಾರದಾ, ಅದಕ್ಕೆ ನೀವು ಈ ರೀತಿ ಆಡ್ತಾ ಇದ್ದೀರಾ, ಇಲ್ಲ ಅಂದಿದ್ರೆ ನೀವು ನೀವಾಗಿರ್ತಾ ಇದ್ರಿ, ಯಾಕ್ರಿ ಹಿಂಗೆ ಆಡ್ತಾ ಇದ್ದೀರಾ? ನನ್ನ ಮಗಳಿಗೆ ಎಷ್ಟು ತೊಂದರೆ ಕೊಡ್ತಿದ್ದಾಳೆ, ಸಾಲದಕ್ಕೆ ನಿಮಗೆ ಗುಂಡು ಬೇರೆ ಹಾರಿಸಿದಾಳಲ್ರಿ, ಯಾಕ್ರಿ ನಿಮಗೆ ಅರ್ಥನೇ ಆಗ್ತಿಲ್ಲ ಅಂತ ಬೈತಾ ಇದ್ರೆ ದಶರಥ ನಿನ್ನನ್ನು ಯಾವ ರೀತಿ ಅರ್ಥ ಮಾಡಿಸ್ಲಿ ಸುಮಿತ್ರಾ ಅಂತ ಹೇಳ್ತಾ ಇರ್ತಾನೆ. ಹಾಗೆ ನೋಡು ಸುಮಿತ್ರಾ, ಎಲ್ಲ ವಿಷಯನೂ ಸಹ ನೀನು ಬಾವುಗಳಾಗೆ ಯೋಚನೆ ಮಾಡ್ತಿದ್ದೀಯಾ, ಅದಕ್ಕೆ ನಿನಗೆ ಶಾರದಾ ಮಾಡ್ತಿರೋದೆಲ್ಲ ತಪ್ಪು ಅಂತ ಅನ್ನಿಸ್ತಿದೆ. ಮೇಲಿಂದ ಮೇಲೆ ಈ ಕಡೆ ಜ್ಯೋತಿಕಾ ಏನೇನೋ ಶಾರದನ ಬಗ್ಗೆ ಹೇಳ್ತಿದ್ದಾಳೆ, ಅದೆಲ್ಲ ಸತ್ಯ ಅಂತ ನೀನು ನಂಬ್ತಿದ್ದೀಯಾ? ಅವಳು ನನಗೆ ಶೂಟ್ ಮಾಡಿಲ್ಲ ಅಂತ ನಿನಗೂ ಗೊತ್ತು, ಹಾಗೆ ಕೋರ್ಟಲ್ಲೂ ಪ್ರೂವ್ ಆಗಿದೆ, ಅಂಥದ್ರಲ್ಲಿ ಯಾಕೆ ಅವಳನ್ನ ತಪ್ಪಾಗಿ ತಿಳ್ಕೊಂಡಿದ್ಯಾ? ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಅವಳು ಮಾಡೋ ಇನ್ಫ್ಲುಯೆನ್ಸ್ ಮಾತುಗಳು ನಿನಗೆ ಈ ರೀತಿ ಮಾಡ್ತಿದ್ದಾವೆ ಅಂತ ಅಂದಾಗ, ಓಹೋ, ಹಾಗಾದ್ರೆ ನಾನು ಜ್ಯೋತಿಕನ ನಂಬಾರ್ದ್ವಾ? ಅಲ್ಲ ರೀ, ಏನಾಗಿದೆ ರೀ, ಜ್ಯೋತಿಕಾ ನಮ್ಮಿಬ್ಬರು ಸ್ವಂತ ಮಗಳು, ಅವಳ ಮಾತನ್ನ ನಂಬೋದು ಬಿಟ್ಬಿಟ್ಟು ಅವಳು ಯಾರೋ ಶಾರದನ ಮಾತನ್ನ ನಂಬ್ತಾ ಇದ್ದೀರಲ್ಲ ಅಂತ ಅಂದಾಗ ದಶರಥ ಏನು ಮಾತಾಡದೆ ಸೈಲೆಂಟ್ ಆಗಿ ನಿಂತ್ಕೊಬಿಡ್ತಾನೆ. ಹಾಗೆ ನೀವು ಮಾತಾಡ್ತಿದ್ದನ್ನ ನೋಡ್ತಾ ಇದ್ದರೆ ಶಾರದಾ ನಿಮ್ಮ ಸ್ವಂತ ಮಗಳು, ಜ್ಯೋತಿಕಾ ಇನ್ಯಾರೋ ಮಗಳು ಅನ್ನೋ ರೀತಿ ಮಾತಾಡ್ತಾ ಇದ್ದೀರಾ, ದಯವಿಟ್ಟು ನಿಮ್ಮ ದಮ್ಮಯ್ಯ ಅಂತ ಅಂತೀನಿ, ನಿಮ್ಮ ಮಗಳ ಬಗ್ಗೆ ನೀವು ಕಾಳಜಿ ಮಾಡಿ ಅಂತ ಕೈ ಮುಗ್ದು ಸುಮಿತ್ರಾ ಸಿಕ್ಕಾಬಟ್ಟೆ ಬೇಜಾರು ಮಾಡಿಕೊಂಡು ಹೊರಗಡೆ ಹೋಗ್ತಾ ಇದ್ದರೆ ದಶರಥ ಮತ್ತು ಈ ಕಡೆ ಶಾರದಾ ಇಬ್ಬರು ಸಹ ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೊಂಡು ನಿಂತ್ಕೋತಾರೆ. ಹಾಗೆ ಸುಮಿತ್ರಾ ಹೋದಾಗ ದಶರಥ ಸಿಕ್ಕಾಬಟ್ಟೆ ತಲೆ ಕೆಡಿಸ್ಕೊಂಡು, ಯಾವ ರೀತಿ ಹೇಳಿ ಈ ಜ್ಯೋತಿಕಾ ಸುಮಿತ್ರನ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾ ಇದ್ದಾಳೆ, ಅದಕ್ಕೆ ಅವಳಿಗೆ ಅರ್ಥ ಆಗ್ತಾ ಇಲ್ಲ, ಜ್ಯೋತಿಕಾ ನಮ್ಮ ಸ್ವಂತ ಮಗಳಲ್ಲ ಅಂತ ನನಗೆ ಮಾತ್ರ ಗೊತ್ತು, ಆದರೆ ಇವಳಿಗೆ ಯಾವ ರೀತಿ ಹೇಳಲಿ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ತನ್ನದಲ್ಲದ ಮಗಳನ್ನ ತನ್ನ ಮಗಳು ಅಂತ ಅಂದ್ಕೊಂಡು ಕನ್ವರಿಸ್ತಾ ಇದ್ದಾಳೆ. ಡಾಕ್ಟ್ರು ಬೇರೆ ಶಾಕಿಂಗ್ ವಿಷಯನ ಏನು ಹೇಳ್ಬೇಡಿ ಸುಮಿತ್ರನಿಗೆ ಅಂತ ಹೇಳಿದ್ದಾರೆ, ನಾನು ಯಾವ ರೀತಿ ಇವಳಿಗೆ ಅರ್ಥ ಮಾಡಿಸ್ಲಿ? ನನಗಂತೂ ಒಂದು ಅರ್ಥ ಆಗ್ತಿಲ್ಲ, ಪಾಪ ನನ್ನ ಮಗಳು ಎಲ್ಲಿದ್ದಳು, ಹೇಗಿದ್ದಳು, ಯಾವ ಪರಿಸ್ಥಿತಿ ಇದ್ದಳು ಒಂದು ಗೊತ್ತಿಲ್ಲ ಅಂತ ಕಣ್ಣೀರು ಹಾಕೊಂಡು ದಶರಥ ರೂಮಲ್ಲಿ ಯೋಚನೆ ಮಾಡ್ತಿದ್ರೆ ಅವನು ವ್ಯಥ ಪಡೆದನ್ನ ನೋಡಿ ಈ ಕಡೆ ಶಾರದನ ಸಹ ಹೊರಗಡೆ ನಿಂತ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ಶಾರದಾ ಕಣ್ಣೀರು ಹಾಕ್ಕೊಂಡು, ಪಾಪ ಮಗಳಿಗೋಸ್ಕರ ಈ ಅಪ್ಪ ಅಮ್ಮ ಜೀವಗಳು ಎಷ್ಟು ಒದ್ದಾಡ್ತಿದ್ದೇವೆ, ಆದರೆ ಜ್ಯೋತಿಕಾ ಇವರಿಬ್ಬರನ್ನು ಆಟ ಆಡಿಸ್ತಾ ಇದ್ದಾಳೆ. ನೋಡಿ ಅಪ್ಪ ಅಮ್ಮ, ಒಂದಲ್ಲ ಒಂದು ದಿನ ನೀವು ನನ್ನ ಒಪ್ಕೋಬೇಕು, ಆ ರೀತಿ ಮಾಡೇ ಮಾಡ್ತೀನಿ, ಇವಾಗ ಅಮ್ಮನಿಗೆ ನನ್ನ ಮೇಲೆ ಸಿಕ್ಕಾಪಟ್ಟೆ ಕೋಪ ಇದೆ, ಒಂದಲ್ಲ ಒಂದು ದಿನ ನಿಮ್ಮ ನಿಜವಾದ ಮಗಳು ಪ್ರೀತಿ ನಿಮಗೆ ಕೊಟ್ಟೆ ಕೊಡ್ತೀನಿ ಅಂತ ಕಣ್ಣೀರು ಹಾಕೊಂಡು ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ತಾತ ತನ್ನ ಹೆಂಡತಿ ಜ್ಯೋತಿಕಾ ಫೋಟೋ ಹತ್ರ ಬಂದು ನಿಂತ್ಕೊಂಡು, ದಯವಿಟ್ಟು ನನ್ನನ್ನು ಕ್ಷಮಿಸು ಜ್ಯೋತಿ, ಈ ಮನೇಲಿ ನನ್ನ ಕೈ ಮೀರಿ ಏನೇನೋ ನಡೀತಾ ಇದೆ, ದಶರಥ ಈ ಪರಿಸ್ಥಿತಿ ಬರೋಕ್ಕೆ, ಹಾಗೆ ನಮ್ಮ ಜ್ಯೋತಿಕಾ ಎಂಗೇಜ್ಮೆಂಟ್ ನಿಲ್ಲಕ್ಕೆ ಎಲ್ಲದಕ್ಕೂ ಅವಳೇ ಕಾರಣ, ಅಂಥವಳನ್ನ ಮನೆಯೊಳಗೆ ಕೂಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ, ಆದರೆ ಏನು ಮಾಡಲಿ, ನನ್ನ ಕೈನ ಕಟ್ಟಾಕೋ ಆಗಿದೆ, ಆದರೆ ಒಂದಂತೂ ನಿಜ ಜ್ಯೋತಿ, ಇನ್ಯಾವತ್ತೂ ನಮ್ಮ ಮನೆಗೆ ನಮ್ಮ ಮನೆಯವ್ರಿಗೆ ತೊಂದರೆ ಆಗಬಾರ್ದು, ಆ ರೀತಿ ನಾನು ನೋಡ್ಕೊಳ್ಳೋ ಜವಾಬ್ದಾರಿನ ವಹಿಸ್ಕೋತೀನಿ ಅಂತ ತನ್ನ ಹೆಂಡತಿ ಫೋಟೋದ ಮುಂದೆ ತಾತ ಹೇಳ್ತಾ ಇರ್ತಾರೆ. ಹಾಗೆ ತಾತ ತನ್ನ ಹೆಂಡತಿ ಜೊತೆ ಮಾತಾಡೋದನ್ನೆಲ್ಲನೂ ಸಹ ಈ ಕಡೆ ವಿಮಲ ಕೇಳಿಸ್ಕೊಂಡು ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ತಾ ಇರ್ತಾಳೆ. ಪಾಪ ಈ ಮನೆಗೋಸ್ಕರ ನಮ್ಮಪ್ಪ ಎಷ್ಟು ಕಷ್ಟಪಡ್ತಿದ್ದಾರೆ, ಎಷ್ಟು ಕಣ್ಣೀರು ಹಾಕ್ತಾ ಇದ್ದಾರೆ, ಆದರೆ ಒಳ್ಳೆ ಮನಸ್ಸಿರೋ ಶಾರದನ್ನ ಯಾಕೆ ಇವರು ತಪ್ಪಾಗಿ ಅರ್ಥ ಮಾಡ್ಕೋತಿದ್ದಾರೆ, ಅವಳ ಮೇಲಿರೋ ಒಳ್ಳೆ ಅಭಿಪ್ರಾಯ ಯಾವಾಗ ಬರುತ್ತೆ, ಕೆಟ್ಟ ಅಭಿಪ್ರಾಯ ಹೋಗಿ ಅವಳ ಮೇಲೆ ಒಳ್ಳೆ ಅಭಿಪ್ರಾಯನ ಇವರು ಯಾವತ್ತೂ ತೋರ್ತಾರೆ, ಏನು ಮಾಡಲಿ ದೇವ್ರೆ, ಇವರನ್ನ ಯಾವ ರೀತಿ ಬದಲಾಯಿಸ್ಲಿ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ, ಜೊತೆ ನೀನು ಟೆನ್ಷನ್ ತಗೋಬೇಡ, ಈ ಮನೆ ಜವಾಬ್ದಾರಿನ ನನಗೆ ವಹಿಸ್ಕೊಟ್ಟು ಹೋಗಿದ್ಯಾ, ಅವ್ರನ್ನೆಲ್ಲ ತುಂಬ ಚೆನ್ನಾಗಿ ಕಾಪಾಡ್ತೀನಿ ಅಂತ ತಾತ ತನ್ನ ಹೆಂಡತಿಗೆ ಪ್ರಾಮಿಸ್ ಮಾಡ್ತಾ ಇರ್ತಾರೆ. ಹಾಗೆ ತಾತ ಕಣ್ಣೀರು ಹಾಕ್ಕೊಂಡು ಕಣ್ಣೀರು ಉರಿಸ್ಕೊಂಡು ಹೊರಟೋಗ್ತಿರ್ಬೇಕಾದ್ರೆ ವಿಮಲ ತನ್ನ ಅಮ್ಮನ ಫೋಟೋದ ಮುಂದೆ ಬಂದು ನಿಂತ್ಕೊಂಡು, ನೋಡಿದ್ರ ಅಮ್ಮ ಈ ಮನೇಲಿ ಏನೆಲ್ಲ ಆಗ್ತಾ ಇದೆ, ಮುಂಚೆ ಎಲ್ಲ ಈ ಮನೆ ಕುಟುಂಬ ಎಷ್ಟು ಚೆನ್ನಾಗಿತ್ತು, ಇವಾಗ ಒಬ್ಬೊಬ್ಬರು ಒಂದೊಂದು ದಿಕ್ಕಲ್ಲಿದ್ದಾರೆ, ಅಲ್ಲ ಅಮ್ಮ, ಶಾರದನ ಮೇಲೆ ವಿನಾಕಾರಣ ಇವರು ತಪ್ಪಾಗಿ ತಿಳ್ಕೊಂಡಿದ್ದಾರಲ್ಲ, ನಿಜ ಹೇಳಮ್ಮ, ಅವಳು ನಿಜವಾಗ್ಲೂ ಕೆಟ್ಟವಳ ಇಲ್ಲ ತಾನೇ? ಮೊದಲು ನನಗೂ ಅವಳ ಮೇಲೆ ತಪ್ಪು ಭಾವನೆ ಇತ್ತು, ಆದರೆ ಹೋಗ್ತಾ ಹೋಗ್ತಾ ನಾನು ಅವಳನ್ನ ಅರ್ಥ ಮಾಡಿಕೊಂಡೆ, ನಿಜವಾಗ್ಲೂ ಅವಳು ತುಂಬ ಒಳ್ಳೆಯವಳು, ನಿನಗೆ ಗೊತ್ತಿಲ್ವೇನಮ್ಮ, ಇವ್ರನ್ನೆಲ್ಲ ಯಾವ ರೀತಿ ಬದಲಾಯಿಸ್ಲಿ ಅಂತ ವಿಮಲನ ಸಹ ಕಣ್ಣೀರು ಹಾಕ್ಕೊಂಡು ತನ್ನ ತಾಯಿ ಫೋಟೋದ ಮುಂದೆ ಹೇಳ್ಕೊತಾ ಇರ್ತಾಳೆ. ಹಾಗೆ ಅಮ್ಮ, ನಾನು ಶಾರದನ ಯಾವ ರೀತಿ ಒಪ್ಕೊಂಡಿದ್ದೀನಿ ಅದೇ ರೀತಿ ನಮ್ಮ ಮನೆಯವರೆಲ್ಲರೂ ಸಹ ಶಾರದನ ಮೇಲಿರೋ ತಪ್ಪು ಅಭಿಪ್ರಾಯ
ಅಭಿಪ್ರಾಯನ ಹೋಗಿಸಿ ಒಳ್ಳೆ ಅಭಿಪ್ರಾಯ ಬರೋ ಹಾಗೆ ನೀನು ಅವ್ರ ಮನಸ್ಸನ್ನೆಲ್ಲ ಮನವೊಲಿಸ್ಬೇಕಮ್ಮ. ದಯವಿಟ್ಟು ಶಾರದಾನ ಇವರೆಲ್ಲ ಅರ್ಥ ಮಾಡ್ಕೊಳ್ಳೋ ಹಾಗೆ ನೀನು ಮಾಡಬೇಕು ಅಂತ ಅಮ್ಮನ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾಳೆ. ಹಾಗೆ ಇವೆಲ್ಲ ಕಣ್ಣೀರು ಹಾಕೊಂಡು ಕೇಳ್ತಾ ಇರಬೇಕಾದ್ರೆ ತನ್ನಮ್ಮ ಫೋಟೋದಿಂದ ಆರನ್ನ ಕೆಳಗಡೆ ಬಲ್ದ ಕಡೆ ಬೀಳಿಸಿದ ತಕ್ಷಣ ಇವಳಿಗಂತೂ ಸಿಕ್ಕಾಬಟ್ಟೆ ಖುಷಿಯಾಗಿ, ಈ ಪ್ರಸಾದನ ನೀನು ಒಪ್ಕೊಂತ ನಾನು ತಿಳ್ಕೊತೀನಮ್ಮ, ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ ಅಂತ ಕೈ ಮುಗಿದು ವಿಮಲ ಬೇಡ್ಕೋತಾ ಇದ್ರೆ, ಇನ್ನೊಂದು ಕಡೆ ತನ್ನ ಅಪ್ಪನ ಮುಖನ ನೋಡಿಕೊಂಡು ಶಾರದಾ ಕಣ್ಣೀರು ಹಾಕೊಂಡು ಸಮಾಧಾನ ಮಾಡ್ಕೋತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಸಿದ್ದು ಜ್ಯೋತಿಕನ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಬಾಕ್ಸಿಂಗ್ನ ಮಾಡ್ತಾ ಇರ್ತಾನೆ. ನೋಡು ಶಾರದಾ, ನೀನು ಇಲ್ಲಿರೋದಾದರೆ ಮುಂಚಿನ ಥರ ಕೆಲಸದೊಳಗೆ ಇಲ್ಲಿ ಇರಬೇಕು ಹೊರ್ತು ಈ ಮನೆ ಸೊಸೆಯಾಗಿ ಇರೋಂಗಿಲ್ಲ ಅಂತ ಹೇಳಿದ ಮಾತೆಲ್ಲ ನೆನ್ಪು ಮಾಡಿಕೊಂಡು ಸಿಕ್ಕಾಪಟ್ಟೆ ಫೋರ್ಸಾಗಿ ಬಾಕ್ಸಿಂಗ್ ಮಾಡ್ತಿರ್ಬೇಕಾದ್ರೆ ಶಾರದಾ ರೂಮ್ ಒಳಗಡೆ ಬರ್ತಾಳೆ. ಅಲ್ಲ ಸರ್, ಏನಾಗಿದೆ ನಿಮಗೆ? ಇದ್ರ ಕೋಪನ ಏನಕ್ಕೆ ಇದ್ರ ಮೇಲೆ ತೋರಿಸ್ತಿದ್ದೀರಾ? ಇದನ್ನೆಂಥದ್ದೋ ಕಟ್ಕೊಂಡು ಏನಕ್ಕೆ ಹೊಡಿತಿದ್ದೀರಾ ಅಂತ ಅಂದಾಗ, ಇನ್ನೇನು ಮಾಡಲಿ, ಕೋಪನ ಬೇರೆಯವ್ರ ಮೇಲೆ ತೋರ್ಸೋಕ್ಕಾಗಲ್ವಲ್ಲ, ಅದಕ್ಕೆ ಇದ್ರ ಮೇಲೆ ತೋರಿಸ್ತಿದ್ದೀನಿ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಹಾಗೆ ಶಾರದಾ, ಓ ಹೌದಾ, ಹಾಗಾದರೆ ಕೋಪ ಬಂದರೆ ಇದ್ರ ಮೇಲೆ ಹೊಡೆದ್ರೆ ನಿಮ್ಮ ಕೋಪ ಎಲ್ಲ ಕಡಿಮೆ ಆಗುತ್ತಾ ಅಂತ ಅಂದಾಗ, ಶಾರದಾ ಅವರೇ ಕಡಿಮೆ ಆಗುತ್ತೆ, ಮೊದಲು ಇದೇ ರೀತಿ ಕೋಪ ಬರ್ತಿತ್ತು, ಅದಕ್ಕೆ ಇದನ್ನು ತರಿಸ್ಕೊಂಡೆ, ಇವಾಗ ಯೂಸ್ ಆಯ್ತು ನೋಡಿ, ಇದು ಕೊಡಿದ್ಮೇಲೆ ಸ್ವಲ್ಪ ಕೋಪ ಕಡಿಮೆ ಆಯಿತು, ಕೋಪ ಮಾಡ್ಕೊಳ್ಳೋರ ಮೇಲೆ ಹೊಡೆಯೋಕ್ಕಾಗಲ್ವಲ್ಲ ಅಂತ ಅಂದಾಗ, ಓ ಹೌದಾ, ಹಾಗಾದರೆ ನಿಮಗೆ ಕೋಪ ಕಡಿಮೆ ಆಯಿತಾ? ಹಾಗಾದರೆ ಕೋಪ ಕಡಿಮೆ ಆಗೋಕ್ಕೆ ಅಂಥದ್ದೇನು ನಡೀತು ಅಂತ ಕೇಳ್ತಾ ಇರ್ತಾಳೆ. ಈ ಸಿದ್ದು ಕೋಪ ಮಾಡಿಕೊಂಡು, ಇನ್ನು ಏನೇನಾಗಬೇಕು ನೀವೇ ನೋಡಿದ್ರಲ್ವಾ, ಬಂದಾಗಿಂದ ಇವರೆಲ್ಲ ಯಾವ ರೀತಿ ಆಡ್ತಾ ಇದ್ದಾರೆ, ಇವರೆಲ್ಲ ಮನುಷ್ಯರ, ಈ ಮನೆ ಮೊಮ್ಮಗ ನಾನು, ನನ್ನ ಹೆಂಡ್ತಿ ನೀವು ಈ ಮನೆ ಕೆಲಸದೊಳಗೆ ಇರಬೇಕಂತೆ, ಇವ್ರಿಗೆ ಸ್ವಲ್ಪ ಮನುಷ್ಯತ್ವ ಇಲ್ವಾ ಅಂತ ಕೂಗಾಡ್ತಾ ಇರ್ತಾನೆ. ಹಾಗೆ ಶಾರದಾ, ಓಹೋ ಈ ಚಿಕ್ಕ ವಿಷಯಕ್ಕೆ ಇಷ್ಟು ಕೋಪನ ಅಂತ ಅಂದಾಗ, ಏನ್ರಿ ಈ ರೀತಿ ಹೇಳ್ತಿದ್ದೀರಿ, ಇಲ್ಲಿ ಕೋಪ ಬಂದು ನಾನು ಹುರಿದೋಗ್ತಾ ಇದ್ದೀನಿ, ಇದು ನಿಮಗೆ ಚಿಕ್ಕ ವಿಷಯನ ಅಂತ ಅಂದಾಗ, ಹೌದು ಸರ್, ಇದು ತುಂಬ ಚಿಕ್ಕ ವಿಷಯ, ಸಮಾಧಾನವಾಗಿರಬೇಕು ಅಷ್ಟೇ, ಎಲ್ಲ ಸರಿ ಹೋಗುತ್ತೆ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಹಾಗೆ ನೋಡಿ ಸರ್, ನಾನು ಅವತ್ತು ಸಹ ಇದೇ ಹೇಳಿದ್ದು, ಯಾಕೆಂದರೆ ನಾನು ಈ ಮನೆ ಕೆಲಸದೊಳಗೆ ಬಂದೆ, ಎಲ್ಲರ ಮನಸ್ಸನ್ನು ಗೆದ್ದಿದ್ದೀನಿ, ಇವಾಗ ಮನೆ ಒಳಗಡೆ ಬಂದಿದ್ದೀವಿ ಸರ್, ಖಂಡಿತ ಎಲ್ಲರ ಪ್ರೀತಿನ ನಾವು ಸಂಪಾದನೆ ಮಾಡ್ತೀವಿ, ನೋಡ್ತಾ ಇರಿ, ಮನೆ ಒಳಗಡೆ ಬರೋಕ್ಕೆ ಒಂದು ಅವಕಾಶ ಸಿಕ್ಕಿದೆ, ಇದನ್ನು ನಾನು ಖಂಡಿತ ಬಿಡೋದಿಲ್ಲ, ಎಲ್ಲರ ಮನಸ್ಸನ್ನು ಗೆಲ್ತೀನಿ, ನೋಡ್ತಾ ಇರಿ ಅಂತ ಅನ್ಬೇಕಾದ್ರೆ ಶಾರದನ ಕೈ ಹಿಡ್ಕೊಂಡು, ನೋಡಿ ಶಾರದಾ ಅವರೇ, ಅದು ಅವಾಗ ಕೆಲಸದವರಾಗಿ ಮನೆಗೆ ಬಂದಿದ್ರೆ, ಆದರೆ ಇವಾಗ ನೀವು ನನ್ನ ಹೆಂಡ್ತಿ, ನೀವು ಮನೆ ಕೆಲಸ ಮಾಡ್ಕೊಂಡು ಈ ರೀತಿ ಇರೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ, ಸಹಿಸೋಕ್ಕೂ ಆಗಲ್ಲ, ನಾಳೆನೇ ಪ್ರಶ್ನೆ ಮಾಡ್ತೀನಿ, ಎಲ್ಲರೂ ನಿಮ್ಮನ್ನು ಸೊಸೆಯಾಗಿ ಒಪ್ಕೋಬೇಕು, ಆ ರೀತಿ ಮಾಡ್ತೀನಿ ಅಂತ ಅಂದಾಗ, ಯಾಕೆ ಸರ್ ಇವತ್ತು ಇಷ್ಟೊಂಥರ ಆಟ ಮಾಡ್ತಾ ಇದ್ದೀರಾ, ಈ ರೀತಿ ಕೋಪ ಮಾಡ್ಕೊಂಡಿದ್ದೀನ ನಾನು ಯಾವತ್ತೂ ನೋಡಿಲ್ಲ ಅಂತ ಶಾರದಾ ಕೇಳ್ತಾ ಇರ್ತಾಳೆ. ಹಾಗೆ ಶಾರದಾ, ಇದ್ಯಾಕೋ ಸರಿ ಇಲ್ಲ, ಇರ್ರಿ ನಾನು ಹೋಗಿ ದೀಪನ ಕರ್ಕೊಬರ್ತೀನಿ, ನಿಮ್ಮಪ್ಪ ಬಾಕ್ಸಿಂಗ್ ಆಡೋಕ್ಕೆ ಎಲ್ಲ ರೆಡಿ ಮಾಡಿದ್ದಾರೆ ಅಂತ ಅಂದಾಗ, ಅವಳು ಬರ್ತಾಳೆ ಅಂತ ಅಂದಾಗ, ಯಾಕ್ರಿ ಶಾರದಾ ಅವರೇ ದೀಪನ ಕರೆಯಕ್ಕೆ ಹೋಗ್ತಿದ್ದೀರಾ ಅಂತ ಅಂದಾಗ, ಹೋಗ್ತಾ ಇರಬೇಕಾದ್ರೆ ಶಾರದಾ ಬಾಕ್ಸಿಂಗಿಗೆ ಡಿಕ್ಕಿ ಹೊಡೆದು ಸಡನ್ನಾಗಿ ಸಿದ್ದು ಮೇಲೆ ಬಿದ್ದ ತಕ್ಷಣ, ಸಿದ್ದು ಅಂತೂ ತುಂಬ ಪ್ರೀತಿಯಿಂದ ಶಾರದಾ ಮುಖ ನಾನು ನೋಡ್ತಾ ಇರ್ತಾನೆ. ಈ ಶಾರದಾ ನಾಚ್ಕೊಂಡು ಹೋಗ್ತಾ ಇದ್ರೆ ಸಿದ್ದುಗೂ ಸಹ ಸಿಕ್ಕಾಬಟ್ಟೆ ನಾಚಿಕೆ ಆಗಿ ಬಾಕ್ಸಿಂಗ್ ಆಗಿ ಮಾಡ್ಕೊಂಡು ನಿಂತ್ಕೊಬಿಡ್ತಾನೆ. ಹಾಗೆ ಇನ್ನೊಂದು ಕಡೆ ಮನೇಲಿ ಮುರುಳಿ ಕಣ್ಣು ಬಿಟ್ಕೊಂಡು ಯೋಗ ಮಾಡ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ವೈದೇಹಿ ಬರ್ತಾಳೆ. ಅನು ಬೇಗ ಬಾ ಸ್ವೀಟ್ಸ್ ತಗೋ ಅಂತ ಅಂದಾಗ, ಏನಕ್ಕಮ್ಮ ಸ್ವೀಟ್ಸು, ಅಪ್ಪ ಯೋಗ ಮಾಡ್ತಿದ್ರಲ್ಲ ಅದಕ್ಕೆ ಅಂತ ಅನ್ಬೇಕಾದ್ರೆ, ಏನ್ರಿ ಆಯಿತು ನಿಮಗೆ, ಏನ್ರಿ ಮಾಡ್ತಿದ್ದೀರಾ ಅಂತ ಅಂದಾಗ, ಯೋಗ ಮಾಡ್ತಿದ್ದೀನಿ ಅಂತ ಮುರುಳಿ ಹೇಳ್ತಾ ಇರ್ತಾನೆ. ತೊಗೊಳ್ರಿ ಸ್ವೀಟ್ಸ್ ಅಂತ ಅನ್ಬೇಕಾದ್ರೆ, ನೋ ನಾನು ಸ್ವೀಟ್ಸ್ ತಿನ್ನಲ್ಲಪ್ಪ, ಯೋಗ ಮಾಡ್ತಾ ಇದ್ದೀನಿ, ನಿನಗೊಂದು ವಿಷಯ ಗೊತ್ತಾ, ಯೋಗ ಮಾಡೋರು ಸ್ವೀಟ್ಸ್ನೆಲ್ಲ ತಿನ್ನಬಾರ್ದು, ಡಯಟ್ ಮಾಡಬೇಕು, ಅದೇ ಬ್ಯೂಟಿ ಸೀಕ್ರೆಟ್ ಅಂತ ಅಂದಾಗ, ಹೌದು ನಿಮ್ಮ ಬ್ಯೂಟಿ ನೋಡಿದ್ದೀನಿ ಅಂತ ಮುರುಳಿನ ವೈದೇಹಿ ರೇಗಿಸ್ತಾ ಇರ್ತಾಳೆ. ಈಗ ಮುರುಳಿ ಹೇಳ್ತಾ ಇರ್ತಾನೆ, ನೀನು ಸಹ ಸ್ವೀಟ್ಸ್ನೆಲ್ಲ ತಿನ್ನಬೇಡ, ಡಯಟ್ ಮಾಡು ಅಂತ ಅಂದಾಗ, ಏನೇ ಹೇಳ್ರಿ ನನ್ನ ಕೈಲಿ ಈ ರೀತಿಯೆಲ್ಲ ಇರೋಕ್ಕಾಗಲ್ಲ, ಇವತ್ತಂತೂ ನಾನು ತಿನ್ನಲೇಬೇಕು ಅಂತ ಅಂದಾಗ, ಅದೇನಕ್ಕೆ ತಿಂತಿದ್ದಿ ಅದನ್ನಾದರೂ ಹೇಳು ಅಂತ ಅಂದಾಗ, ಒಂದು ಗುಡ್ ನ್ಯೂಸು, ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ, ಇವತ್ತು ಮನೇಲಿ ಹಬ್ಬದ ಊಟನೇ ಮಾಡಿಬಿಡ್ತೀನಿ ಅಂತ ಅಂದಾಗ, ಏನಕ್ಕಮ್ಮ ಈ ರೀತಿ ಕೊಂಕು ಮಾತಾಡ್ತೀಯಾ, ಅಟ್ಲೀಸ್ಟ್ ಏನಾಯಿತು, ಏನಕ್ಕೆ ಖುಷಿ ಸೆಲೆಬ್ರೇಟ್ ಮಾಡ್ತಿದ್ಯಾ ಹೇಳಮ್ಮ ಅಂತ ಅಂದಾಗ, ತೊಗೊಳ್ಳೆ ಮೊದಲು ಸ್ವೀಟ್ಸ್ ತಿನ್ನು ಅಂತ ತಿನ್ನಿಸ್ಬಿಟ್ಟು ಅವಳು ತಿಂದು ಶಾರದಾ ಮನೆಗೆ ಹೋಗಿದ್ದಾಳೆ ಅಂತ ಅಂದಾಗ, ಅಲ್ಲ ಇಷ್ಟು ದಿನ ಶಾರದಾ ಏನು ಕಾಡಲ್ಲಿ ಇದ್ಲ, ಅಮ್ಮನಲ್ಲೇ ತಾನೇ ಇದ್ದಿದ್ದು ಅಂತ ಅಂದಾಗ, ಅಯ್ಯೋ ನಿಮಗೆ ಗೊತ್ತಿಲ್ಲ ಕಣ್ರಿ, ವಟಾರದಿಂದ ಬಿಟ್ಟು ಆ ಶಿವನಾರಾಯಣ ಮನೆಗೆ ಶಾರದಾ ಹೋಗಿದ್ದಾಳೆ ಅಂತ ಅಂದಾಗ, ಮುರುಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಈಗ ವೈದ್ಯ ಹೇಳ್ತಾ ಇರ್ತಾಳೆ, ಇನ್ಮೇಲೆ ಶಾರದಾ ಕಷ್ಟಗಳೆಲ್ಲ ದೂರ ಆಗಲಿ, ಸಿಕ್ಕಾಬಟ್ಟೆ ಕಷ್ಟಪಟ್ಟಿದೆ ಆ ಮಗು, ಇನ್ಮೇಲೆ ಚೆನ್ನಾಗಿರಲಿ ಅಂತ ಅಂದಾಗ, ಮುಚ್ಚು, ಇದನ್ನೆಲ್ಲ ನಂಬೇಕಾ ನಾನು, ಆ ದುರ್ವಾಸುನಿ ನಮ್ಮ ಮಾವ ಶಿವನಾರಾಯಣು ಯಾವುದೇ ಕಾರಣಕ್ಕೂ ಸಹ ಈ ಶಾರದಾನ ಮನೆಯೊಳಗಡೆ ಸೇರಿಸ್ಕೊಳ್ಳಲ್ಲ, ಬೇಕಾದ್ರೆ ಬರ್ದಿಟ್ಕೊ ಅಂತ ಅಂದಾಗ, ನಿಮ್ಗೇನ್ರಿ ಗೊತ್ತು, ಖುದ್ದಾಗಿ ನಿಮ್ಮ ಮಾವನೇ ಹೋಗಿ ವಿಮಲಕ್ಕನ ಕರೆದ್ರಂತೆ, ವಿಮಲಕ್ಕ ಸಿದ್ದು ಶಾರದಾ ಬರದಲ್ಲೇ ಬರಲ್ಲ ಅಂದಿದ್ದಕ್ಕೆ ಅವರನ್ನು ಮನೆ ಒಳಗಡೆ ಸೇರಿಸ್ಕೊಂಡಿದ್ದಾನಂತೆ ಅಂತ ಅಂದಾಗ, ಇವನಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಮುರುಳಿ, ಏನು ನಿಜ ಹೇಳ್ತಾ ಇದೆಯಾ ವೈದೇಹಿ, ಅವರೆಲ್ಲ ಆ ಮನೆಗೆ ಸೇರಿಕೊಂಡ್ರೆ, ಹಾಗಾದರೆ ನಾನು ಯಾಕೆ ಹೋಗಬಾರ್ದು ಅಂತ ಅಂದಾಗ, ವೈದೇಹಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹೇಗಿದ್ರೆ ನಮ್ಮ ಮಾವ ದೊಡ್ಡ ಬಿಸ್ನೆಸ್ ಮ್ಯಾನು, ಥರದ ಊಟ, ಹಾಗೆ ಅಳಿಯ ಅನ್ನ ಬೇರೆ, ಜಂಬ ಸ್ಕೋಪು ಎರಡು ಸಹ ಇರುತ್ತೆ, ಸೊ ನಾನು ಆ ಮನೆ ಸೇರಿಕೊಂಡ್ರೆ ಎಷ್ಟು ಜನ ಇರುತ್ತೆ, ನಾನು ಏನಾಗಲಿ ಆ ಮನೆಗೆ ಹೋಗ್ತೀನಿ ಅಂತ ಹೋಗ್ಬೇಕಾದ್ರೆ, ನಿಂತ್ಕೊಳ್ರಿ ಎಲ್ಲಿಗ್ರಿ ಹೋಗ್ತಾ ಇದ್ದೀರಾ ಅಂತ ಅನ್ಬೇಕಾದ್ರೆ, ಆ ಮನೆಗೆ ಹೋಗ್ತೀನಿ ಅಂತ ಅಂದಾಗ, ಅದೇಗ್ರಿ ಹೋಗ್ತೀರಾ,
ಇಷ್ಟು ವರ್ಷ ನೀವು ವಿಮಲಕ್ಕನ ಜೊತೆ ಇದ್ರಿ, ಇವಾಗ ನೀವು ನನ್ನ ಜೊತೆ ಇರಬೇಕು ಅಂತ ಅಂದಾಗ, ಅದೆಲ್ಲ ಆಗಲ್ಲ ಅಂತ ಅಂದಾಗ, ಹಾಗಾದರೆ ನಮ್ಮನ್ನು ಬಿಟ್ಟು ಹೋಗ್ತೀರಾ ಅಂತ ಗುರಾಯಿಸ್ತಾ ಇರ್ತಾಳೆ. ಇಲ್ಲ ಇಲ್ಲ ಒಯ್ದು ನಿನ್ನ ಜೊತೆ ಅವನ ಜೊತೆನೇ ಇರ್ತೀನಿ, ಹಾಗೆ ಅವ್ರ ಜೊತೆನೇ ಇರ್ತೀನಿ, ಅಲ್ಲಿದ್ದರೆ ಎಂಥ ಸುಖ ಗೊತ್ತಾ, ಎಂಥ ವೈಭವ ಗೊತ್ತಾ, ನನಗೆ ಅದೆಲ್ಲ ಗೊತ್ತಿಲ್ಲ, ನಾಳೆ ಬೆಳಗ್ಗೆ ನಾನು ಜುಮ್ ಅಂತ ಹೋಗ್ತೀನಿ ಅಂತ ಮರಳಿ ಖುಷಿಯಿಂದ ಹೋಗ್ತಾ ಇರ್ತಾನೆ. ಅನು ಹೇಳ್ತಾ ಇರ್ತಾಳೆ, ಏನಮ್ಮ ಅಪ್ಪ ಈ ರೀತಿ ಮಾತಾಡ್ತಿದ್ದಾರೆ ಅಂತ ಅಂದಾಗ, ನೀನು ತಲೆ ಕೆಡಿಸ್ಕೋಬೇಡ, ನಾನಿದ್ದೀನಿ, ಅವ್ರು ಯಾವಾಗ ಯಾವ ರೀತಿ ಹೋಗ್ತಾರೋ ನಾವು ನೋಡೋಣ ಅಂತ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಬೆಳಗಾದ ತಕ್ಷಣ ಜ್ಯೋತಿಕಾ ಎಲ್ಲ ಕೆಲಸದವರಿಗೆ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಬಿಟ್ಟು, ನಿಮ್ಮ ಸಂಬಳಕ್ಕಿಂತ ಹೆಚ್ಚಾಗಿ ದುಡ್ಡು ಕೊಟ್ಟಿದ್ದೀನಿ, ನೀವು ಬೇರೆ ಕಡೆ ಕೆಲಸ ನೋಡ್ಕೊತೀರೋ ಅಥವಾ ಈ ದುಡ್ಡು ತೊಗೊಂಡು ನಿಮ್ಮೂರಲ್ಲಿ ಸೆಟ್ಲ್ ಆಗ್ತಿರೋ ನನಗೆ ಅದೆಲ್ಲ ಗೊತ್ತಿಲ್ಲ, ನಾಳೆಯಿಂದ ಕೆಲಸಕ್ಕೆ ಬರಬೇಡಿ ಅಂತ ಅಂದಾಗ, ಯಾಕೆ ಮೇಡಮ್ ನಮ್ಮಿಂದ ಏನಾದರೂ ತಪ್ಪಾಯ್ತಾ ಅಂತ ಆ ಕೆಲಸದವ್ರು ಕೇಳ್ತಾ ಇರ್ತಾರೆ. ಅಯ್ಯೋ ನಿಮ್ಮಿಂದ ಏನು ತಪ್ಪಾಗಿಲ್ಲ, ಇಷ್ಟು ದಿನ ನೀವು ತುಂಬ ಚೆನ್ನಾಗಿ ಕೆಲಸನ ಮಾಡಿದ್ದೀರಾ, ನಿಮ್ಮಿಂದ ಉಪಕಾರ ನನಗಾಗಿದೆ, ಇವಾಗ ದಯವಿಟ್ಟು ನೀವು ಹೊರಟೋಗಿ ಅಂತ ಅಂದಾಗ, ಅಲ್ಲ ಮೇಡಮ್ ಈ ಸಂಬಳನೇ ನೆಂಚ್ಕೊಂಡು ನಾವಿದ್ದೀವಿ ಅಂತ ಅಂದಾಗ, ಪಾರಿಜಾತ ಎಷ್ಟೇ ಮಾತಾಡ್ತೀರಾ, ನಿಮಗೆ ಬೇರೆ ಕೆಲಸ ಸಿಗೋವರೆಗೂ ದುಡ್ಡು ಬೇಕು ಅಂತ ನಮ್ಮ ಗೋಲ್ಡಿ ಇಷ್ಟೊಂದು ಥರ ದುಡ್ಡು ಕೊಟ್ಟಿದ್ದಾಳೆ, ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗ್ರಿ ಅಂತ ಅಂದಾಗ, ಇಷ್ಟೆಲ್ಲ ಕೆಲಸ ಮಾಡೋಕ್ಕೆ ಯಾರು ಬರ್ತಾರೆ ಮೇಡಮ್ ಅಂತ ಅಂದಾಗ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಇಷ್ಟೆಲ್ಲ ಕೆಲಸ ಮಾಡೋಕ್ಕೆ ಒಬ್ಬರು ಬಂದಿದ್ದಾರೆ ಅಂತ ಅಂದಾಗ, ಶಾರದೆಯವ್ರ ಮಾತನ್ನೆಲ್ಲ ಕೇಳ್ಕೊತಾ ಇರ್ತಾಳೆ. ಅಲ್ಲ ಮೇಡಮ್ ನಾವೆಲ್ಲ ಕೆಲಸ ಮಾಡೋದನ್ನ ಒಬ್ಬರೇ ಮಾಡ್ತಾರಾ ಅಂತ ಕೆಲಸದವ್ರು ಕೇಳ್ತಿರ್ಬೇಕಾದ್ರೆ, ಪಾರಿಜಾತ ಎಷ್ಟೇ ಮಾತಾಡ್ತೀರಾ, ಬಾಯಿ ಮುಚ್ಕೊಂಡು ಹೋಗ್ರೆ, ಅವಳು ಹೇಗಾದರೂ ಮಾಡ್ತಾಳೆ, ನಿಮಗೆ ಕೈ ತುಂಬ ದುಡ್ಡು ಕೊಟ್ಟಿರ್ತಾನೆ, ಹೊರಟೋಗಿ ಅಂತ ಅಂದಾಗ, ಜ್ಯೋತಿಕಾ ಈ ಮನೆ ಜವಾಬ್ದಾರಿ ಜೊತೆಗೆ ಈ ಮನೆ ಮಗನ ಗಂಡನಾಗಿ ಅವಳಿಗೆ ಕೊಟ್ಟಿದ್ದೀವಿ, ಹೊಸ ಸ್ಟಾಫ್ಗೆ ನೀವು ತಲೆ ಕೆಡಿಸ್ಕೋಬೇಡಿ, ನೀವು ಹೊರಟೋಗಿ ಅಂತ ಅಂದಾಗ, ಅಷ್ಟೊತ್ತಿಗೆ ಶಾರದಾ ಬರ್ತಾಳೆ. ನನ್ನಿಂದ ನಿಮಗೆಲ್ಲ ತೊಂದರೆ ಆಯಿತು, ದಯವಿಟ್ಟು ಕ್ಷಮಿಸಿ ಅಂತ ಅಂದಾಗ, ಇಲ್ಲ ಶಾರದಮ್ಮ, ನಮಗೆ ನೀ ಮನೆ ಇಲ್ಲ ಅಂದರೆ ಇನ್ನೊಂದು ಮನೆ ಸಿಗುತ್ತೆ, ಆದರೆ ಇಷ್ಟು ದೊಡ್ಡ ಮನೇಲಿ ನೀವೊಬ್ಬರು ಹೇಗೆ ಕೆಲಸ ಮಾಡ್ತೀರಾ ಅಂತ ಕೇಳ್ತಾ ಇರ್ತಾರೆ. ಹಾಗೆ ನೀವು ತುಂಬ ಒಳ್ಳೆಯವರು ಶಾರದಮ್ಮ, ನಿಮಗೆ ದೇವರು ಒಳ್ಳೇದು ಮಾಡೇ ಮಾಡ್ತಾರೆ, ನಾವಿನ್ನು ಬರ್ತೀವಿ ಅಂತ ಹೊರಟೋಗ್ತಿರ್ಬೇಕಾದ್ರೆ, ಶಾರದಾ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ಮನುಷ್ಯ ಜನ್ಮ ಆಗಿರೋಕ್ಕೂ ನೀನು ಲಾಯಕ್ಕಿಲ್ಲ, ಆ ಯೋಗ್ಯತೆ ಇಲ್ಲ ಜ್ಯೋತಿಕಾ ಅಂತ ಅಂದಾಗ, ಅವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಇಡೀ ಮನೆ ಕೆಲಸ ಮಾಡಬೇಕು, ಒಂದು ನಿಮಿಷನೂ ನನಗೆ ರೆಸ್ಟ್ ಕೊಡಬಾರ್ದು ಅಂತ ತಾನೇ ನೀನು ಇವ್ರನ್ನೆಲ್ಲ ಆಚೆ ಕಳಿಸ್ತಾ ಇರೋದು, ನನಗೆ ತುಂಬ ಚೆನ್ನಾಗಿ ಗೊತ್ತು ಕಣೆ, ಇಂಥ ಕೆಲಸ ಎಲ್ಲ ಕೊಟ್ಟರೆ ನಾನೇನು ಎದ್ರುಕೊಂಡು ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೀಯಾ, ಕನಸಲ್ಲೂ ಅಂದ್ಕೋಬೇಡ, ನನಗಿದೆಲ್ಲ ನಿಭಾಯಿಸಿ ತುಂಬ ಅಭ್ಯಾಸ ಇದೆ, ಹಳ್ಳಿಲಿ ಬೆಳೆದವಳು, ಅವ್ರವ್ರ ಕೆಲಸ ಎಲ್ಲ ಹಳ್ಳಿಲಿ ತಾವೇ ಮಾಡ್ಕೋತಾ ಇದ್ರು, ಸೊ ಹಂಗಾಗಿ ನನಗೆಲ್ಲ ನಿಭಾಯಿಸೋ ಬುದ್ಧಿ ನನಗಿದೆ, ಅಮ್ಮ ಇದ್ದಾರೆ ಅಂತ ತಾಳ್ಮೆಯಿಂದ ಮಾತಾಡ್ತಾ ಇದ್ದೀನಿ, ಇಲ್ಲ ಅಂದರೆ ಕೈಲಿ ತೋರಿಸಿದೆ ನಿನಗೆ ರುಚಿನ ಅಂತ ಬೈತಾ ಇರ್ತಾಳೆ. ನನ್ನನ್ನೇ ಎದುರಿಸಿದ್ಯಾ ಅಂತ ಅಂದಾಗ, ಎದುರಿಸೋದು ಬೆದರಿಸೋದು, ಇನ್ನಿಂದಿನಿಂದ ಏನಾದ್ರು ಚಾಕು ಹಾಕೋದು ಅದೆಲ್ಲ ನಿನ್ನ ಬುದ್ಧಿ, ನನಗಲ್ಲ, ನೆನ್ನೆನೇ ನಾನು ವಾರ್ನ್ ಮಾಡಿದೆ ತಾನೇ, ಈ ಮನೇಲಿ ಶಾಶ್ವತವಾಗಿ ಉಳಿಯೋಕ್ಕೆ ನಾನು ಬಂದಿರೋದು, ಅತಿಥಿಯಾಗಿರೋಳು ನೀನು, ಒಂದಲ್ಲ ಒಂದು ದಿನ ಹೊರಗಡೆ ಹೋಗೋ ಸಮಯ ಬಂದೇ ಬರುತ್ತೆ, ನೋಡ್ತಾ ಇರು ಅಂತ ಅಂದಾಗ, ಅವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಮೇಲೆ ಶಾಕ್ ಆಗ್ತಾ ಇರುತ್ತೆ. ಈ ಪಾರಿಜಾತ ಶಾಕಾಗಿ ನಿಂತ್ಕೊಬಿಟ್ಟು, ಏನೇ ಗೋಲ್ಡಿ ಇವಳು ಈ ರೀತಿ ಮಾತಾಡ್ತಿದ್ದಾಳಲ್ಲ, ಇವಳು ಮೈ ಮೇಲೆ ದೆವ್ವ ಏನಾದರೂ ಬಂತೇನೆ, ನಿನಗೆ ಧಮಕಿ ಹಾಕಿ ಹೋಗ್ತಿದ್ದಾಳಲ್ಲ ಅಂತ ಅನ್ಬೇಕಾದ್ರೆ, ನಾನ್ಸೆನ್ಸ್ ಗ್ರಾನಿ, ಅಷ್ಟಕ್ಕೂ ಇವಳಿಗೆ ಧೈರ್ಯ ಎಲ್ಲಿಂದ ಬಂತು ಅಂತ ಕ್ವಶನ್ ಮಾಡ್ತಾ ಇರ್ತಾಳೆ. ಹಾಗೆ ಶಾರದಾ ತುಂಬ ಹಾರಾಡ್ತಿದೆ ಈ ಮನೆಯಿಂದ, ನೀನ ಹೊರಗೆ ಹೋಗೋದು ನೋಡಿ ಬಿಡೋಣ ಅಂತ ಶಾರದನಿಗೆ ಚಾಲೆಂಜ್ ಆಗ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.